ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಹೊಸದಾಗಿ ಬಾಯ್ಸ್ ಹಾಸ್ಟೆಲ್ ರೋಡ್ ದಾವಣಗೆರೆಯಲ್ಲಿ ಅಮ್ಮನ ಕೈ ರುಚಿ ಶ್ರೀ ಲಕ್ಷ್ಮಿ ಟಿಫನ್ಸ್ ಓಪನ್ ಆಗಿದೆ. ಸೊ ನಾವು ಇಲ್ಲಿ ಬಂದಿದ್ವಿ, ಇನ್ವೈಟ್ ಮಾಡಿದ್ರು ಅವರು, ಹಾಗೆ ಬಂದಿದ್ವಿ. ನೋಡಿ, ಶ್ರೀ ಲಕ್ಷ್ಮಿ ಟಿಫನ್ಸ್ ಅಮ್ಮನ ಕೈ ರುಚಿ ಅಂತ ಹೊಸದಾಗಿ ಹೋಟೆಲ್ನ ಓಪನ್ ಮಾಡಿದ್ದಾರೆ. ಮಾರ್ನಿಂಗ್ 7ಇಂದನೇ ಇರುತ್ತೆ. ಸೊ ಟೇಸ್ಟ್ ವೈಸ್ ಮಾತ್ರ ಸೂಪರ್ ಆಗಿತ್ತು. ನಾವು ಹೋಗಿದ್ವಿ, ಅವತ್ತಿನ ದಿನ ಪೂಜೆ ದಿನವೇ ಹೋಗಿದ್ವಿ. ನೋಡಿ, ನಮಗೂ ತಾಂಬೂಲ ಎಲ್ಲ ಕೊಟ್ಟರು, ಚೆನ್ನಾಗಿತ್ತು. ಔಟ್ಲೆಟೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಇಂಟೀರಿಯರು, ಅದು ಫೋಟೋ ಫ್ರೇಮ್ಸು, ಅಲ್ಲಿದು ವೈಬ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ, ನಮಗೂ ತಾಂಬೂಲ ಎಲ್ಲ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿ, ಅಷ್ಟೇ ಸಣ್ಣ ಸ್ಪೇಸ್ ಇದ್ರೂ ಅಷ್ಟರಲ್ಲೇ ಅಚ್ಚುಕಟ್ಟಾಗಿ. ನೋಡಿ, ನಮ್ಮ ಜಗನ್ ವಿಡಿಯೋ ಮಾಡ್ತಿದ್ದ ಅಂಕಲ್ಲು ರೇಗಿಸ್ತಾಯಿದ್ರು, ಮೆಣಸಿನ್ಕಾಯಿ ಇಟ್ಕೊಂಡು ಬಿಸಿ ಬಿಸಿ ಮೆಣಸಿನ್ಕಾಯಿ ಹಾಕ್ತಿದ್ರು, ತುಂಬ ಚೆನ್ನಾಗಿತ್ತು. ನಾವು ಅಲ್ಲಿಂದ ಪಾರ್ಸಲ್ ತೊಗೊಂಡು ಬಂದ್ವಿ. ನೋಡಿ, ಈ ಥರ ಇದೆ ಇವ್ರದ್ದು ಅಂಗಡಿ. ಇಲ್ಲೆಲ್ಲ ಒಂಥರ ಚೆನ್ನಾಗಿ ಲೆಟ್ರಸ್ ಎಲ್ಲ ಬರೆದಿದ್ರು, ವರ್ಡಿಂಗ್ಸು, ಆಮೇಲೆ ಫೋಟೋ ಫ್ರೇಮ್ಸು. ಇಂಟೀರಿಯರ್ ಮಾತ್ರ ಸೂಪರ್ ಆಗಿತ್ತು. ಆವತ್ತಿನ ದಿನ ಪೂಜೆ ಮಾಡಿದ ದಿನ ಇದು. ನೋಡಿ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪೂಜೆ ಮಾಡಿದರು. ಅವರ ರಿಲೇಷನ್ಸು ಎಲ್ಲ ಬಂದಿದ್ರಲ್ವ. ಸೊ ಹಾಗೆ ನಾನು ಗ್ಲಿಮ್ಸ್ನ ತೊಗೊಂಡೆ. ನೋಡಿ, ಇಂಟೀರಿಯರ್ ಮಾತ್ರ ಸೂಪರಾಗಿ ಮಾಡಿದರು. ಬನ್ನಿ ಅವ್ರಿಗೆ ಮಾತಾಡ್ಸೋಣ, ಹೇಗೆ, ಎಲ್ಲಿದೆ, ಏನು ಅಂತ ಅವ್ರಿಗೆ ಮಾತಾಡಿಸಿ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋಣ. ಆಲ್ ದ ಬೆಸ್ಟ್ ನಿಮಗೆ. ಏನು ಅಂಗಡಿ ಹೆಸರು ನಿಮ್ಮದು? ಅಡ್ರೆಸ್ ಇನ್ನೊಂದು ಸತಿ ಹೇಳಿ. ಎಲ್ಲರೂ ಬನ್ನಿ, ಟೇಸ್ಟ್ ಮಾಡಿ. ನಾವು ಇವತ್ತು ಪಾರ್ಸಲ್ ಹೋಯ್ತಿದ್ವಿ ನೋಡ್ರಿ. ಓಕೆ, ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ಇವರೇ ಅವರು ಓನರು, ನಾನೀಗ ಮಾತಾಡ್ಸಿದ್ನಲ್ಲ. ಹಾಗೆ ನಾವು ಪಾರ್ಸಲ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ನೋಡಿ, ಇಲ್ಲೇ ಎಲ್ಲ ಬಾಯ್ಸ್ ಹಾಸ್ಟೆಲ್ ರೋಡ್ ಮೇನ್ ರೋಡಲ್ಲೇ ಇದೆ ಅಮ್ಮನ ಕೈ ರುಚಿ ಲಕ್ಷ್ಮಿ ಟಿಫನ್ಸ್. ಸೊ ಹೇಗಿತ್ತು ಟೇಸ್ಟು ಹೇಳ್ತೀನಿ ಬನ್ನಿ. ಪಲಾವು, ಇಡ್ಲಿ, ಸಾಂಬಾರು, ಆಮೇಲೆ ಮೆಣಸಿನ್ಕಾಯಿ ನೋಡಿರಿ ಇಷ್ಟು ದೊಡ್ಡ ಇದೆ, ಚೆನ್ನಾಗಿದೆ. ಮೊಸರು ಬಜ್ಜಿ ಕೊಟ್ಟಿದ್ದಾರೆ, ಪಲಾವ್ ಕೊಟ್ಟಿದ್ದಾರೆ, ಇದು ಕೊಟ್ಟಿದ್ದಾರೆ. ಸೊ ಟೇಸ್ಟ್ ಹೆಂಗಿದೆ? ಏನಂದ್ರೆ ಸೂಪರ್ ಆಗಿ ಚಟ್ನಿ ಅಂದ್ರೆ ನಂಗೆ ಇಷ್ಟ ಆಗ್ತಿಲ್ಲ. ಮತ್ತೆ ನಮ್ಮ ಮಮ್ಮಿ ತಿಂದು ತೋರಿಸ್ತಾರೆ. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಸೂಪರ್ ಆಗಿತ್ತು. ಸೊ ಎಲ್ಲರೂ ಹೋಗಿ ಟ್ರೈ ಮಾಡಿ ಸಪೋರ್ಟ್ ಮಾಡಿ.